ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ನಮಸ್ಕಾರ. ಕನ್ನಡ ತಂತ್ರಾಂಶ KBC MS Excel ಎಪಿಸೋಡ್ 13ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದಿನ ಈ ಒಂದು ಟ್ಯುಟೋರಿಯಲ್ ನಲ್ಲಿ ಈಗಾಗಲೇ ಸಿದ್ಧ ಆಗ್ತಾ ಇರುವಂತಹ ಮೈಕ್ರೋಸಾಫ್ಟ್ ಎಕ್ಸೆಲ್ ಈ ಫೈಲ್ ಏನಿದೆಯಲ್ಲ, ನಾವು ಹಿಂದಿನ ಒಂದು ಎಪಿಸೋಡ್ಗಳಲ್ಲಿ ಬಳಸಿದಂತಹ ಮಾರ್ಕ್ ಶೀಟ್ ಅನ್ನ ಇಂದು ಫಾರ್ಮ್ಯಾಟ್ ಮಾಡಿ ಅದನ್ನ ಒಂದು ಸುಸ್ಥಿತಿಗೆ ತರ್ತಾ ಇದೀವಿ. ಪ್ರಿಂಟ್ ಮಾಡೋಕಿನ ಮುಂಚೆ ಯಾವುದೇ ಒಂದು ಡಾಕ್ಯುಮೆಂಟ್ ಅನ್ನ ನೀಟಾಗಿ ಕ್ಲೀನ್ ಆಗಿ ಫಾರ್ಮ್ಯಾಟ್ ಮಾಡೋದು ವೆರಿ ಇಂಪಾರ್ಟೆಂಟ್ ಥಿಂಗ್. ಹಾಗಾಗಿ ಇವಾಗ ನಮ್ಮ ಹತ್ರ ಪ್ರೆಸೆಂಟ್ ಇರುವಂತಹ ಈ ಒಂದು ಮಾರ್ಕ್ ಶೀಟ್ ಅನ್ನ ಇವಾಗ ಫಾರ್ಮ್ಯಾಟ್ ಮಾಡೋದಕ್ಕೆ ಆರಂಭಿಸೋಣ ಸ್ನೇಹಿತರೆ. ಟೈಟಲ್ ಚೆಕ್ ಮಾಡ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ನನ್ನ ಒಂದು ಗಮನ ಯಾವ್ದ್ರಲ್ಲಿದೆ ಅಂತ. ಟೈಟಲ್ KT ಎಕ್ಸೆಲ್ ಫೈಲ್ ಓಪನ್ ಆಗಿದೆ. ಫೋಕಸ್ ಬಂದು ನೇಮ್ ಸೆಲ್ A1 ಅಲ್ಲಿ ನೇಮ್ ಇದೆ. ಇವಾಗ ಈ ಒಂದು ಶೀಟ್ ಅಲ್ಲಿ 10 ಜನರ ಡೇಟಾ ನಾವು ನಮೂದಿಸಿದೀವಿ. ಇಲ್ಲಿ ಎಡಭಾಗದಲ್ಲಿ A ಕಾಲಮ್ ಅಲ್ಲಿ ನೇಮ್ ಇದೆ, ಹಾಗೆ ಬಲಭಾಗದಲ್ಲಿ ವಿಷಯಗಳು ಮತ್ತೆ ಇನ್ನಿತರ ಅಂಶಗಳು ಅದರಲ್ಲಿ ಸೇರ್ಕೊಂಡಿವೆ. ಎಡಭಾಗದಲ್ಲಿ ನೇಮ್ಗಳು ಏನಿದೆಯಲ್ಲ, A2 ಇಂದ A11 ವರೆಗೂ 10 ಜನರ ಹೆಸರು. ಅದರ ಎಡಭಾಗದಲ್ಲಿ ಸೀರಿಯಲ್ ನಂಬರ್ಸ್ ಇದ್ರೆ ಇದು ಇನ್ನು ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಇಲ್ಲಿ A ಕಾಲಮ್ ಅಲ್ಲಿ ನಾವು ಒಂದು ಹೊಸದಾಗಿ ಒಂದು ಕಾಲಮ್ ಅನ್ನ ಇನ್ಸರ್ಟ್ ಮಾಡಿಕೊಂಡು ಸೀರಿಯಲ್ ನಂಬರ್ಸ್ ಅನ್ನ ಇವಾಗ ಆಡ್ ಮಾಡೋಣ. ಸದ್ಯಕ್ಕೆ ಫೋಕಸ್ A1 ಅಲ್ಲಿದೆ. ಸೊ ಈ A ಕಾಲಮ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಕಂಟ್ರೋಲ್ ಸ್ಪೇಸ್ ಅನ್ನ ಪ್ರೆಸ್ ಮಾಡೋದ್ರ ಮೂಲಕ ಎಂಟೈರ್ ಕಾಲಮ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. One name through A1,048,576 selected row 1 through 1,048,576 column 1. ಮೊದಲನೇ ಕಾಲಮು ಫುಲ್ ಸೆಲೆಕ್ಟ್ ಆಗಿದೆ. ಕಂಟ್ರೋಲ್ ಶಿಫ್ಟ್ ಈಕ್ವಲ್ಸ್ ಪ್ರೆಸ್ ಮಾಡ್ತಾ ಇದ್ದೀನಿ ಒಂದು ಹೊಸ ಕಾಲಮ್ ಇನ್ಸರ್ಟ್ ಮಾಡೋದಕ್ಕೆ. Insert cells. ಓಕೆ, ಸೆಲ್ಸ್ ಇನ್ಸರ್ಟ್ ಆಗಿದೆ. ಇವಾಗ A1 ಅಲ್ಲಿದ್ದಂತ ನೇಮ್ ಅನ್ನುವಂತ ಒಂದು ಹೆಡ್ಡಿಂಗು ನೇಮ್ B1 ಗೆ ಬಂದಿದೆ. ಅದ್ರ ಕೆಳಗಡೆ ಅದಕ್ಕೆ ಸಂಬಂಧಪಟ್ಟಂತ ಹೆಸರುಗಳು ಕೂಡ ಕೆಳಗಡೆ Gataxing B2, Karthik B3, Aravind B4, Rajesh B5, Kavya B6, Mustak B7, Raghavendra B8, Jason B9, Prima B10, Vijay B11. ಓಕೆ, ಇಷ್ಟು ಜನರ ಹೆಸರು ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗಿದೆ. ಪಕ್ಕಕ್ಕೆ ಜರುಗಿದೆ ಎಡಗಡೆಯಿಂದ ಬಲಗಡೆಗೆ. 11 A ಕಾಲಮಿಗೆ ಬರ್ತಾ ಇದ್ದೀನಿ. ಟಾಪ್ A1 ಅಲ್ಲಿ SL ಸ್ಪೇಸ್ NO ಸೀರಿಯಲ್ ನಂಬರ್ದು ಶಾರ್ಟ್ ಕಟ್ ಆಗಿ LL ಸ್ಪೇಸ್ NO. ಕಂಟ್ರೋಲ್ ಎಂಟರ್. Sheet 1 table SL no 1. ಸೊ A1 ಅಲ್ಲಿ SL NO ಇದೆ. A2 ಅಲ್ಲಿ edit 1 ಎಂಟರ್ ಮಾಡ್ತಾ ಇದ್ದೀನಿ. Sheet 1 table 1 2. A1 ಅಲ್ಲಿ 1 ಪ್ರೆಸೆಂಟ್ ಆಗ್ತಾ ಇದೆ. ಸೊ ಇವಾಗ 2 ಇಂದ 10 ವರೆಗೂ ಸೀರಿಯಲ್ ನಂಬರ್ಗಳು ಆಟೋಮೆಟಿಕ್ ಆಗಿ ಇನ್ಸರ್ಟ್ ಆಗಬೇಕು. ಮ್ಯಾನ್ಯುವಲ್ ಆಗಿ ಮಾಡೋದು ಸ್ವಲ್ಪ ಸಂಖ್ಯೆಗಳಿದ್ರೆ ಮಾಡಬಹುದು, ಆದ್ರೆ ತುಂಬಾ ಸಂಖ್ಯೆಗಳೇನಾದ್ರೂ ಇದ್ರೆ ಆ ಟೈಮಲ್ಲಿ ನಾವು ಸೀರಿಯಲ್ ನಂಬರ್ ಅನ್ನ ಆಟೋಮೆಟಿಕ್ ಆಗಿ ಎಕ್ಸೆಲ್ ಒಂದು ಆಪ್ಷನ್ ಅನ್ನ ಬಳಸ್ಕೊಂಡು ಇನ್ಸರ್ಟ್ ಮಾಡಬೇಕಾಗಿ ಬರುತ್ತೆ. ಸೊ ಇವಾಗ ಈ ಒಂದು 1 ರಿಂದ 10 ಸೀರಿಯಲ್ ನಂಬರ್ ಅನ್ನ ಆಟೋಮೆಟಿಕ್ ಆಗಿ ಎಕ್ಸೆಲ್ ಅಲ್ಲಿ ಇರುವಂತಹ ಒಂದು ಫಿಲ್ ಆಪ್ಷನ್ ಅನ್ನ ಬಳಸ್ಕೊಂಡು ಹೇಗೆ ಈ ಒಂದು ಸೀರಿಯಲ್ ನಂಬರ್ ಅನ್ನ ಫಿಲ್ ಮಾಡೋದಂತ ನೋಡೋಣ. ಇವಾಗ ಫೋಕಸ್ A2 ಅಲ್ಲಿ 1 ಅಂತ ಬರೆದಾಗಿದೆ, ಮತ್ತೆ ಫೋಕಸ್ ಅಲ್ಲೇ ಇದೆ. ಸೊ ಹೋಮ್ ಟ್ಯಾಬ್ ಅಲ್ಲಿರುವಂತ ಫಿಲ್ ಆಪ್ಷನ್ ಅನ್ನ ನಾನು ಈಗ ಆಕ್ಟಿವೇಟ್ ಮಾಡ್ತಾ ಇದ್ದೀನಿ. ಆಲ್ಟ್ H F I down fill down yes. left series dialog step value edit alt plus S selected 1. Step value 1 ಆಲ್ರೆಡಿ 1 ಸ್ಟೆಪ್ ವ್ಯಾಲ್ಯೂ ಇದೆ, ಅಂದ್ರೆ ಇದು ಸ್ಟಾರ್ಟಿಂಗ್ ವ್ಯಾಲ್ಯೂ. Stop value edit alt plus O blank. ಸ್ಟಾಪ್ ವ್ಯಾಲ್ಯೂ ಬ್ಲಾಂಕ್ ಇದೆ. ಸೊ ಇಲ್ಲಿ 10 ಅಂತ ಟೈಪ್ ಮಾಡ್ತೀನಿ. 1 0. ಹಾಗಾಗಿ ಸ್ಟಾಪ್ ವ್ಯಾಲ್ಯೂ 10 ಆಗಿರುತ್ತೆ. ಮುಂದೆ ಟ್ಯಾಬ್ ಮಾಡ್ತಾ 10 series dialog trend OK button cancel button rows radio button checked alt plus R. ಇಲ್ಲ ಮುಂದೆ ಬಂದ್ಮೇಲೆ ಟ್ಯಾಬ್ ಮಾಡ್ತಾ ರೋಸ್ ರೇಡಿಯೋ ಬಟನ್ ಸೆಲೆಕ್ಟ್ ಆಗಿರುತ್ತೆ. ಡೌನ್ ಏರೋ ಪ್ರೆಸ್ ಮಾಡಿದ್ರೆ columns radio button checked alt plus C. ಕಾಲಮ್ಸ್ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡ್ಕೊಂಡು ಎಂಟರ್ ಕೀ ಪ್ರೆಸ್ ಮಾಡಿದ್ರೆ kt.xlsx-excel sheet 1 table 1 2. ಸೊ A2 ಅಲ್ಲಿ 1 ಇದೆ, 2 3. A3 ಅಲ್ಲಿ 2, 3 4. A3 ಅಲ್ಲಿ 4, 4 5. ಸೊ ಇದೇ ತರ 5 6, 6 7, 7 8, 8 9, 9 10, 10 11. ಸೊ A11 ವರೆಗೂ
10 ಸೀರಿಯಲ್ ನಂಬರ್ಗಳು ಇನ್ಸರ್ಟ್ ಆಯಿತು. ಸೊ ಇದು ಸೀರಿಯಲ್ ನಂಬರ್ನ ಕಾಲಮಲ್ಲಿ ಇನ್ಸರ್ಟ್ ಮಾಡುವಂಥ ವಿಧಾನ ಆಯಿತು. ಮುಂದೆ SL no 1. ಕಂಟ್ರೋಲ್ ಹೋಮ್ ಪ್ರೆಸ್ ಮಾಡಿದ್ದೀನಿ, ಟಾಪಲ್ಲಿದ್ದೀನಿ. ಸೊ ಇವಾಗ ಈ ಒಂದು ಮಾರ್ಕ್ ಶೀಟ್ಗೆ ಟಾಪಲ್ಲಿ ಒಂದು ಟೈಟಲ್ ಇರೋದು ವೆರಿ ಇಂಪಾರ್ಟೆಂಟ್. ಹಾಗಾಗಿ ಮೇಲ್ಭಾಗದಲ್ಲಿ ಒಂದು ಟೈಟಲ್ ಅಥವಾ ಶೀರ್ಷಿಕೆಯನ್ನು ಆ್ಯಡ್ ಮಾಡೋಣ. ಅದಕ್ಕೋಸ್ಕರ ಈ ಟಾಪ್ ರೋ ಆಲ್ರೆಡಿ ಫಿಲ್ ಆಗಿದೆ, ಏನು ಸೀರಿಯಲ್ ನಂಬರ್, ನೇಮ್ ಮತ್ತು ಸಬ್ಜೆಕ್ಟ್ಸ್ ಎಟ್ಸೆಟ್ರಾ. ಸೊ ಇವಾಗ ಈ ರೋ ಅನ್ನು ಸೆಲೆಕ್ಟ್ ಮಾಡಿ ಇಲ್ಲೊಂದು ಬ್ಲ್ಯಾಂಕ್ ರೋ ಅನ್ನು ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಶಿಫ್ಟ್ ಸ್ಪೇಸ್ ಬಾರ್ ಪ್ರೆಸ್ ಮಾಡೋದ್ರ ಮೂಲಕ ಈ ರೋ ಸೆಲೆಕ್ಟ್ ಆಗಿದೆ. ಇನ್ಸರ್ಟ್ ಮಾಡೋದಕ್ಕೋಸ್ಕರ ಕಂಟ್ರೋಲ್ ಶಿಫ್ಟ್ ಈಕ್ವಲ್ಸ್ ಅನ್ನು ಪ್ರೆಸ್ ಮಾಡ್ತಾ ಇದ್ದೀನಿ. Insert cells. ಸೆಲ್ಸ್ ಇನ್ಸರ್ಟ್ ಆಗಿದೆ. ಸೊ ಮೇಲ್ಭಾಗದಲ್ಲಿ ಇದ್ದಂತ A1. SL no 2. ಸೀರಿಯಲ್ ನಂಬರು A2 ಬಂತು, Name B2. ನೇಮ್ ಕೂಡ A2 B2 ಬಂತು, Kannada C2. ಕನ್ನಡ C2. ಹಾಗೆ ಉಳಿದಂತ ಎಲ್ಲ ಪಕ್ಕದಲ್ಲಿರುವಂತ ಹೆಡ್ಡಿಂಗ್ಸ್ ಕೆಳಗಡೆ ಶಿಫ್ಟ್ ಆಗಿದೆ. ಮೇಲ್ಭಾಗದಲ್ಲಿ C1. ಈ ರೋ ಖಾಲಿ ಇದೆ. ಈಗ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. A1. A1 ನಲ್ಲಿ ಫೋಕಸ್ ಇದೆ. ಇಲ್ಲಿ ಒಂದು ಟೈಟಲ್ ಅನ್ನ ಕೊಡೋಣ. ಇದಕ್ಕೆ ಮಾರ್ಕ್ ಶೀಟ್ 2023-24 ಅಂತ. ಇವಾಗ ಇಲ್ಲಿ A1 ನಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ Edit M A R K S. ಮಾರ್ಕ್ಸ್ Arcs space. ಶೀಟ್ S H E E T sheet space. 2023-24. 2023. 2023-24. ಜಸ್ಟ್ ಕಂಟ್ರೋಲ್ ಎಂಟರ್. Sheet 1 table marks sheet 2023-24 overflowing A1. ಸೊ ಇವಾಗ A1 ನಲ್ಲಿ ಮಾರ್ಕ್ ಶೀಟ್ 2023-24 ಅಂತ ಬರೆದಿದ್ದೀನಿ. ಸೊ ಇವಾಗ ಈ ಒಂದು ಟೈಟಲ್ ಅನ್ನ ನಮಗೆ ಕೆಳಭಾಗದಲ್ಲಿ ಎಲ್ಲಿವರೆಗೂ ಸೆಲ್ ಇದೆ ಅಂತ ನೋಡೋದಾದ್ರೆ SL no 2. A2 ಅಲ್ಲಿ SL ನೋ ಸೀರಿಯಲ್ ನಂಬರ್ ಇದೆ. ಬಲಗಡೆಗೆ ಹೋದ್ರೆ ಕಂಟ್ರೋಲ್ ರೈಟ್ ಏನೋ ಮಾಡ್ತಾ ಇದ್ದೀನಿ. Result M2. M ವರೆಗೂ ಡೇಟಾ ಇದೆ ನಮ್ದು. ಹಾಗಾಗಿ ಟಾಪ್ ಅಲ್ಲಿ A1 ಇಂದ M1 ವರೆಗೂ ಏನಾಗಬೇಕು, ಮಾರ್ಕ್ ಶೀಟ್ 2023-24 ಟೈಟಲ್ ಅಷ್ಟು ಜಾಗಕ್ಕೂ ಹಿಡಿಸುವಷ್ಟು ಉದ್ದ ಡಿಸ್ಪ್ಲೇ ಆಗಬೇಕು. ಸೊ ಇವಾಗ M2 ಅಲ್ಲಿ ಫೋಕಸ್ ಇದೆ. ಅಪ್ ಏರೋ ಪ್ರೆಸ್ ಮಾಡಿದ್ರೆ M1. M1 ಗೆ ಬಂದಿದ್ದೀನಿ. ಇವಾಗ ಕಂಟ್ರೋಲ್ ಶಿಫ್ಟ್ ಲೆಫ್ಟ್ ಏರೋ ಪ್ರೆಸ್ ಮಾಡ್ತಾ ಇದ್ದೀನಿ. A1 marks sheet 2023-24 through M1 selected row 1 column 1. ಸೊ A1 ಇಂದ M1 ವರೆಗೂ ಸೆಲೆಕ್ಟ್ ಆಯ್ತು ಈಗ. ಸೊ ಇವಾಗ A1 ಅಲ್ಲಿ ಇರೋ ಡೇಟಾ ಈ ಒಂದು A ಇಂದ M ವರೆಗೂ ಸ್ಪ್ರೆಡ್ ಆಗಿ ಆ ಒಂದು ಸೆಲ್ಸ್ಗಳು ಮರ್ಜ್ ಆಗಿ ಅದು ಟಾಪ್ ಸೆಂಟರ್ ಅಲ್ಲಿ ಡಿಸ್ಪ್ಲೇ ಆಗಬೇಕು. ಸೊ ಅದಕ್ಕೋಸ್ಕರ ಮರ್ಜ್ ಅಂಡ್ ಸೆಂಟರ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಆಲ್ಟ್ Ribbon tab H. M Merge sheet 1 table marks sheet 2023-24 1 through M1. ಸೊ A1 ಇಂದ M1 ವರೆಗೂ ಸೆಲ್ಗಳು ಮರ್ಜ್ ಆಯಿತು. ಮತ್ತೆ ಮಾರ್ಕ್ ಶೀಟ್ 2023-24 ಇವಾಗ ಟಾಪ್ ಅಲ್ಲಿ ಸೆಂಟ್ರಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಚೆಕ್ ಮಾಡಿದ್ರೆ ನಮಗೆ NVDA ಕಮಾಂಡ್ ಇನ್ಸರ್ಟ್ ಎಫ್ ಫಾರ್ಮ್ಯಾಟಿಂಗ್ ಡೀಟೇಲ್ಸ್ ಅನ್ನು ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದನ್ನು ಪ್ರೆಸ್ ಮಾಡೋದ್ರ ಮೂಲಕ ತಿಳ್ಕೊಳ್ಳೋಣ. Style normal Calibri 11.0 PT black on white align center vertical align bottom. ಇದು ಹಾರಿಜಾಂಟಲ್ ಆಗಿ ಲೆಫ್ಟ್ ಇಂದ ರೈಟ್ ಗೆ ಸೆಂಟರ್ ಆಗಿದೆ. ಟಾಪ್ ಟು ಬಾಟಮ್ ವರ್ಟಿಕಲ್ ಇದು ಬಾಟಮ್ ಅಲ್ಲಿ ಇದೆ. ಸೊ ಅದನ್ನ ಇನ್ನು ಟಾಪ್ ಟು ಬಾಟಮ್ ಮಿಡಲ್ ಮಾಡೋದಕ್ಕೆ ಬೇರೆ ಕ್ರಮಗಳನ್ನ ಅನುಸರಿಸಬೇಕು. ಅದನ್ನ ಮತ್ತೆ ಕೆಲವು ನಿಮಿಷಗಳಲ್ಲಿ ಅದನ್ನ ಅಳವಡಿಸ್ಕೊಳ್ಳೋಣ. ಸೊ ಇವಾಗ ಈ ಒಂದು ಶೀಟ್ ಅಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ಇಷ್ಟೆಲ್ಲ ಚೇಂಜಸ್ ಅನ್ನ ಮಾಡಾದ ನಂತರ ಫಾರ್ಮ್ಯಾಟಿಂಗ್ ಅಂಶಗಳು ಅಂತ ಬಂದಾಗ ಕಾಮನ್ ಆಗಿ ಅಪ್ಲೈ ಆಗಬೇಕಾಗಿರುವಂತ ಫಾರ್ಮ್ಯಾಟಿಂಗ್ ಅಟ್ರಿಬ್ಯೂಟ್ಸ್ ಅಥವಾ ಫಾರ್ಮ್ಯಾಟಿಂಗ್ ಆಪ್ಷನ್ಸ್ ಏನಿರುತ್ತಲ್ಲ ಅದನ್ನ ಅಪ್ಲೈ ಮಾಡಬೇಕು. ಎಂಟೈರ್ ಡಾಕ್ಯುಮೆಂಟ್ಗೆ ಯಾವುದೆಲ್ಲ ಫಾರ್ಮ್ಯಾಟಿಂಗು ಕಾಮನ್ ಆಗಿ ಬೇಕಾಗುತ್ತೆ ಅದನ್ನ ಅಪ್ಲೈ ಮಾಡಬೇಕು. ಇವಾಗ ನಾನಿಲ್ಲಿ ಎಂಟೈರ್ ಡಾಕ್ಯುಮೆಂಟ್ಗೆ ಕಲಿಬ್ರಿ ಫಾಂಟ್ ಇದೆ. ಎಂಟೈರ್ ಡಾಕ್ಯುಮೆಂಟ್ಗೆ ಟೈಮ್ಸ್ ನ್ಯೂ ರೋಮನ್ ಅಪ್ಲೈ ಮಾಡ್ತೀನಿ. ಜೊತೆಗೆ ಫಾಂಟ್ ಸೈಜ್ ಅನ್ನ 11 ಇಂದ 12ಗೆ ಜಾಸ್ತಿ ಮಾಡ್ಕೊಳ್ತೀನಿ. ಅದು ಎಲ್ಲದಕ್ಕೂ ಅಪ್ಲೈ ಆಗಿ ಯೂನಿಫಾರ್ಮ್ ಆಗಿರುತ್ತೆ. ಸೊ ಇವಾಗ ಕಂಟ್ರೋಲ್ ಎ ಪ್ರೆಸ್ ಮಾಡೋದ್ರ ಮೂಲಕ ಎಲ್ಲವನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. A1 marks sheet 2023-24 through M13 selected row 1 through 13 column 1. Select all. ಓಕೆ, ಎ ಇಂದ M ವರೆಗೂ ಮತ್ತೆ ಮೇಲಿಂದ ಕೆಳಗಡೆ 13 ರೋಸು ಸೆಲೆಕ್ಟ್ ಆಯಿತು. ಸೊ ಇವಾಗ
ಫಾಂಟ್ ಅಲ್ಲಿ ಟೈಮ್ಸ್ ನ್ಯೂ ರೋಮನ್ ಸೆಲೆಕ್ಟ್ ಮಾಡೋದಕ್ಕೋಸ್ಕರ ಆಲ್ಟ್ Ribbon tab H. ಎಚ್ ಎಫ್ ಎಫ್ F. F. Font grouping 2 of 8. Font combo box collapsed. Pick a new font for your text. 1 of 11. Font edit. Pick a new font for your text. Alt H. FF selected Calibri. ಸೊ ಇವಾಗ ಕಲಿಬ್ರಿ ಸೆಲೆಕ್ಟ್ ಆಗಿದೆ. ಇಲ್ಲಿ ಟೈಮ್ಸ್ ನ್ಯೂ ರೋಮನ್ TIME ಟೈಮ್ ಅಂತ ಟೈಪ್ ಮಾಡ್ತಿದ್ದಂಗೆ ಅದು ಬರಬೇಕು. TIME. ಓಕೆ, ಬಂದಿರುತ್ತೆ. ಇನ್ಸರ್ಟ್ ಟ್ಯಾಬ್ ಮಾಡಿದ್ರೆ Font edit focus. Pick a new font for your text. Alt H. FF selected S New Roman. ಓಕೆ, ಟೈಮ್ಸ್ ನ್ಯೂ ರೋಮನ್ ಸೆಲೆಕ್ಟ್ ಆಗಿದೆ. ಟ್ಯಾಬ್ ಪ್ರೆಸ್ ಮಾಡ್ತಾ ಇದ್ದೀನಿ. Time S New Roman unselected. Font size combo box collapse. Change the size of your text. 2 of 11. Font size edit. Change the size of your text. Alt H. FS selected 11. ಸೊ ಇಲ್ಲಿ ಫಾಂಟ್ ಸೈಜ್ 11 ಇದೆ. ಡೌನ್ ಏರೋ ಪ್ರೆಸ್ ಮಾಡಿದ್ರೆ 11. 12 selected. 12 ಬಂದಿದೆ. ಸೊ ಎಂಟ್ರಿ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Sheet 1 table. A 1 marks sheet 2023-24 through M13 selected row 1 through 13 column 1. ಸೊ ಇವಾಗ ಇಲ್ಲಿ Marks sheet 2020. ಸೆಲೆಕ್ಷನ್ ಮೋಡಲ್ ಇರುತ್ತೆ. ಆರೋ ಕೀಗಳನ್ನ ಯಾವ್ದನ್ನಾದ್ರೂ ಪ್ರೆಸ್ ಮಾಡಿದ್ರೆ ಸೆಲೆಕ್ಷನ್ ಹೊರಟೋಗುತ್ತೆ. ಸೊ ಇವಾಗ ನಾವು ಅಪ್ಲೈ ಮಾಡಿರುವಂತಹ ಫಾಂಟ್ ಮತ್ತೆ ಸೈಜ್ ಅಪ್ಲೈ ಆಗಿದೆಯಾ? ಇನ್ಸರ್ಟ್ ಎಫ್ ಪ್ರೆಸ್ ಮಾಡೋದ್ರ ಮೂಲಕ Style normal times New Roman 12.0 PT black on white align center vertical align bottom. ಓಕೆ, ಇದು ಟಾಪ್ ಲೈನ್ ಆಯ್ತು. ಡೌನ್ ಬಂದ್ರೆ SL Noah 2. ಸೀರಿಯಲ್ ನಂಬರು. Style normal times New Roman 12.0 PT black on white align general vertical align bottom. ಎಸ್, ಇದು ಕೂಡ Name B2. ನೇಮ್. Style normal times New Roman 12.0 PT black on white align general vertical align bottom. ಎಸ್, Average B13. ಆವರೇಜ್ ಫುಲ್ ಕೊನೆಗೆ ಹೋಗಿ ಚೆಕ್ ಮಾಡ್ತಾ ಇದ್ದೀನಿ. Style normal times New Roman 12.0 PT black on white align general vertical align bottom. ಓಕೆ, ಫಾಂಟ್ ಮತ್ತೆ ಫಾಂಟ್ ಸೈಜು ಈಗ ನಾವು ಚೇಂಜ್ ಮಾಡಿದ್ದೀವಿ. ಮತ್ತೆ ಉಳಿದಂಥ ಅಂಶಗಳು ಅಲೈನ್ಮೆಂಟು ಇನ್ನೇನೇನಿದೆಯಲ್ಲ ಅದೆಲ್ಲ ಡಿಫಾಲ್ಟ್ ಆಗಿ ಇದೆ. ಅಲೈನ್ಮೆಂಟು ವರ್ಟಿಕಲ್ಲಿ, ಹಾರಿಜಾಂಟಲ್ಲಿ, ಬಾಟಮ್ ಮತ್ತು ಜನರಲ್ ಆಗಿರುತ್ತೆ. ಸೊ ಇವಾಗ ಇದನ್ನೆಲ್ಲ ಕೂಡ ಎಂಟೈರ್ ಡಾಕ್ಯುಮೆಂಟ್ಗೆ ಅಪ್ಲೈ ಆಗೋ ರೀತಿಯಲ್ಲಿ ಚೇಂಜಸ್ ಮಾಡಬೇಕಾಗಿ ಬರುತ್ತೆ. ಸೊ ಅದನ್ನು ಇವಾಗ ಗಮನಿಸ್ತಾ ಹೋಗೋಣ. ಇವಾಗ ಇಷ್ಟು ಫಾಂಟ್ ಮತ್ತೆ ಫಾಂಟ್ ಸೈಜನ್ನು ಚೇಂಜಸ್ ಮಾಡಾದ್ಮೇಲೆ ನೆಕ್ಸ್ಟ್ ಈ ಒಂದು ಎಂಟೈರ್ ಡಾಕ್ಯುಮೆಂಟ್ಗೆ ಇದರಲ್ಲಿರುವಂತಹ ಟೆಕ್ಸ್ಟನ್ನು ಮಿಡಲ್ ಮತ್ತು ಸೆಂಟ್ರಿಗೆ ಅಪ್ಲೈ ಮಾಡ್ಕೊಳ್ಳೋಣ. ಈಗಾಗಲೇ ಟಾಪಲ್ಲಿರುವಂತಹ ಲೈನ್ ಸೆಂಟ್ರಲ್ಲಿ ಇರೋದ್ರಿಂದ Marks sheet 2020. ಅದನ್ನು ವಾಪಸ್ಸು ಜನರಲಿ ತೊಗೊಂಬರ್ತೀನಿ. ಸೊ ಆವಾಗ ಎಲ್ಲದಕ್ಕೂ ಅಪ್ಲೈ ಮಾಡುವಾಗ ಅದ್ರ ಜೊತೆಗೆ ಸೇರಿಕೊಂಡು ಅದು ಕೂಡ ಅಪ್ಲೈ ಆಗುತ್ತೆ. ಸೊ ಇವಾಗ Ribbon tabs H. A. C. Center off. ಓಕೆ, ಸೆಂಟರ್ ಆಫ್ ಆಯಿತು. ಸೊ ಇವಾಗ ಟಾಪಲ್ಲಿ ಇದ್ದಂಥದ್ದು ಸೆಂಟರ್ ಆಫ್ ಆಗಿದೆ. ಇವಾಗ SL ಎಲ್ಲರದ್ದು Marks sheet 2020. ಮಾರ್ಕ್ ಶೀಟ್ ಕೂಡ Style normal times New Roman 12.0 PT black on white align general vertical align bottom. ಸೊ ಎಲ್ಲವೂ ಕೂಡ ಜನರಲ್ಲು, ವರ್ಟಿಕಲ್ಲು, ಬಾಟಮ್ ಅಲ್ಲಿ ಇದೆ. ಸೊ ಇವಾಗ ಎಂಟೈರ್ ಡಾಕ್ಯುಮೆಂಟ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಕಂಟ್ರೋಲ್ ಎ ಪ್ರೆಸ್ ಮಾಡೋದ್ರ ಮೂಲಕ A 1 marks sheet 2023-24 through M13 selected row 1 through 13 column 1. Select all. ಸೊ ಎಲ್ಲ ಸೆಲೆಕ್ಟ್ ಆಗಿದೆ. ಇವಾಗ ಇದರಲ್ಲಿರುವಂಥ ಎಲ್ಲ ಟೆಕ್ಸ್ಟನ್ನು ಕೂಡ ಸೆಂಟರ್ ಮತ್ತು ಮಿಡ್ಲನ್ನು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಹೋಮ್ ಟ್ಯಾಬ್ ಅಲ್ಲಿರುವಂಥ ಅಲೈನ್ಮೆಂಟ್ ಆಪ್ಷನ್ ಆಲ್ಟ್ Ribbon tabs tab H. A. ಸಿ. Center on. ಇವಾಗ ಸೆಂಟರ್ ಆನ್ ಆಯಿತು. ಮುಂದೆ ಆಲ್ಟ್ Ribbon tab H. ಎಚ್ A. ಎ ಎಂ. Middle align on. ಓಕೆ, ಸೆಂಟ್ರು ಮತ್ತು ಮಿಡ್ಲು ಅಲೈನ್ಮೆಂಟು ಆನ್ ಆಗಿದೆ. ಇವಾಗ ಇನ್ಸರ್ಟ್ ಎಫ್ ಮಾಡಿದ್ರೆ Style normal times New Roman 12.0 PT black on white align center vertical align middle. ಸೊ ಸೆಂಟರ್ ಮಿಡ್ಲು ಎಲ್ಲ ಅಪ್ಲೈ ಆಗೋಗಿದೆ. ಸೊ ಇವಾಗ SL Noah 2. ಸಾಮಾನ್ಯವಾಗಿ ಹೆಡ್ಡಿಂಗ್ಸ್ಗಳೆಲ್ಲ ಫಾಂಟ್ ಸೈಜು ಜಾಸ್ತಿ ಇದ್ರೆ ಸೊ ಅದು ಕ್ಲೀನ್ ಆಗಿ ನೀಟಾಗಿ ಡಿಸ್ಪ್ಲೇ ಆಗುತ್ತೆ. ಅದಕ್ಕೋಸ್ಕರ ಟಾಪ್ ಲೈನ್ Marks sheet 2023. ಮಾರ್ಕ್ ಶೀಟ್ ಇದರ ಒಂದು ಫಾಂಟ್ ಗಾತ್ರವನ್ನ 14ಗೆ ಜಾಸ್ತಿ ಮಾಡ್ತೀನಿ. Ribbon tabs H. F. Font grouping 2 times New Roman unselected. Font size combo box collapse. Change the size 12 ಇವಾಗ ಈ ಒಂದು ಟೈಟಲ್ದು ಫಾಂಟ್ ಗಾತ್ರವನ್ನ ಜಾಸ್ತಿ ಮಾಡ್ತೀನಿ. ಅದಕ್ಕೋಸ್ಕರ ಆಲ್ಟ್ ಎಚ್ ಎಫ್ ಎಸ್ ಫಾಂಟ್ ಸೈಜ್ಗೆ ಹೋಗೋದಕ್ಕೆ
Ribbon tab H, H, F, F, yes. S. Font grouping 2 of 8. Font size combo box collapse. Change the size of your text. 2 of 11. Font size edit. Change the size of your text. ಓಕೆ, ಡೌನ್ ಏರೋ ಪ್ರೆಸ್ ಮಾಡ್ತಾ ಇದ್ದೀನಿ. 12, 14, 14 selected. 14 ಸೆಲೆಕ್ಟ್ ಆಗಿದೆ. ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Sheet 1 table. Marks sheet 2023-24 1 through M1. ಸೊ A1 ಇಂದ M1 ವರೆಗೂ ಮರ್ಜ್ ಆಗಿರುವಂತ ಈ ಒಂದು ಸೆಲ್ ಅಲ್ಲಿ ಮಾರ್ಕ್ ಶೀಟ್ 2023-24 ಇದೆ. ಸೊ ಅದು ಇವಾಗ 14 ಸೈಜ್ ಆಗಿದೆ. ಅದನ್ನ ಬೋಲ್ಡ್ ಕೂಡ ಮಾಡ್ತೀನಿ. Bold on, bold on. ಬೋಲ್ಡ್ ಆನ್ ಆಯ್ತು. ಅದಾದ ನಂತರ ಅದ್ರ ಕೆಳಗಡೆ SL NOAA 2. ಸೀರಿಯಲ್ ನಂಬರು ಮತ್ತೆ ಅದರ ಬಲಭಾಗದಲ್ಲಿ ನೇಮು ಸಬ್ಜೆಕ್ಟ್ಸ್ ಏನಿದೆಯಲ್ಲ ಅದನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಈ ಒಂದು ರೋ ಅಲ್ಲಿರುವಂತ ಡೇಟಾನ ಮಾತ್ರ ಸೆಲೆಕ್ಟ್ ಮಾಡಿ ಅದಕ್ಕೂ ಕೂಡ ಬೋರ್ಡ್ ಅಪ್ಲೈ ಮಾಡ್ತೀನಿ. A1 A2 ಅಲ್ಲಿ ಫೋಕಸ್ ಇದೆ. ಕಂಟ್ರೋಲ್ ಶಿಫ್ಟ್ ರೈಟ್ ಆರೋ ಪ್ರೆಸ್ ಮಾಡಿದ್ರೆ A2 SL NO through M2 result selected row 2 column 1. ಸೀರಿಯಲ್ ನಂಬರ್ ಇಂದ ರಿಸಲ್ಟ್ M2 ಅಲ್ಲಿದೆ, ಅಲ್ಲಿವರೆಗೂ ಸೆಲೆಕ್ಟ್ ಆಗಿದೆ. ಬೋರ್ಡ್ ಆನ್ ಮಾಡ್ತಾ ಇದ್ದೀನಿ. Bold on. ಸೊ ಇವಾಗ ಬೋರ್ಡ್ ಆನ್ ಆಯ್ತು. ಇದಾದ ನಂತರ ಈ ಒಂದು ಶೀಟ್ಗೆ ನಾವು ಬಾರ್ಡರ್ ಅನ್ನ ಕೂಡ ಅಪ್ಲೈ ಮಾಡಬಹುದು. ಸೊ ಅದಕ್ಕೋಸ್ಕರ ಮತ್ತೆ ಕಂಟ್ರೋಲ್ A ಮಾಡಿ ಆಲ್ ಡೇಟಾ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. A1 marks sheet. ಅದಾದ ನಂತರ ಬಾರ್ಡರ್ ಅಪ್ಲೈ ಮಾಡೋಕೆ ಮತ್ತೆ ಹೋಮ್ ಟ್ಯಾಬ್ ಅಲ್ಲಿರುವಂತ ಬಾರ್ಡರ್ ಆಪ್ಷನ್ ಅನ್ನ ಬಳಸ್ತಾ ಇದ್ದೀನಿ. ಆಲ್ಟ್ Ribbon tab H, B borders grouping 1 of 5. ಈ ಬಾರ್ಡರ್ ಆಪ್ಷನ್ ಅಲ್ಲಿ ತರಾವರಿ ಬಾರ್ಡರ್ಸ್ ಗಳಿರುತ್ತೆ. ಟಾಪ್ ಅಲ್ಲಿ ಮಾತ್ರ ಬೇಕಾದ್ರೆ ಟಾಪ್ಗೆ, ಲೆಫ್ಟ್ ಬೇಕಾದ್ರೆ ಲೆಫ್ಟ್ಗೆ, ರೈಟ್ ಬೇಕಾದ್ರೆ ರೈಟ್ಗೆ, ಬಾಟಮ್ ಬೇಕಾದ್ರೆ ಬಾಟಮ್, ಯಾವ್ದು ಒಂದು ಬೇಕೋ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಮತ್ತೆ ಬೇರೆ ಬೇರೆ ರೀತಿಯಾದಂತ ಡಿಸೈನ್ ಇರುವಂತ ಬಾರ್ಡರ್ಸ್ ಗಳಿರುತ್ತೆ. ಸೊ ಸದ್ಯಕ್ಕೆ ಅವೆಲ್ಲ ನಮ್ಗೆ ಬೇಕಿಲ್ಲ. ಸೊ ಆಲ್ ಬಾರ್ಡರ್ ನ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಥಿನ್ ಲೈನು ಆಲ್ ಸೈಡ್ಸ್ ಅಪ್ಲೈ ಆಗುತ್ತೆ. ಇವಾಗ ಆಲ್ಟ್ H B ಪ್ರೆಸ್ ಆಗಿದೆ. ದೆನ್ A ಪ್ರೆಸ್ ಮಾಡ್ತಾ ಇದ್ದೀನಿ. Sheet 1 table. A1 marks sheet 2023-24 through M13 selected row 1 through 13. ಇದು ಎಲ್ಲದಕ್ಕೂ ಕೂಡ ಇವಾಗ ಬಾರ್ಡರ್ ಅಪ್ಲೈ ಆಯಿತು. 2 of 4, 1 of 3, SL NOAA 2. ಸೊ ಇವಾಗ ಇಲ್ಲಿರುವಂತ ಡೇಟಾದಲ್ಲಿ ಯಾವ್ದಾದ್ರು ಫಾಂಟ್ ಸೈಜ್ ಹೆಚ್ಚು ಕಡಿಮೆ ಮಾಡಿದಾಗ ಮತ್ತೆ ಬೋಲ್ಡ್ ಆದಾಗ ಯಾವ್ದಾದ್ರು ಡೇಟಾ ಓವರ್ಫ್ಲೋ ಅಥವಾ ಕ್ರಾಫ್ಟ್ ಆಗಿದೆ ಅಂತ ಒಂದ್ಸರಿ ಕ್ರಾಸ್ ಚೆಕ್ ಮಾಡಿ. Name B2, Kannada C2, English D2, Hindi E2, Social Science cropped F2. ಸೊ ಸೋಷಿಯಲ್ ಸೈನ್ಸ್ ಕ್ರಾಫ್ಟ್ ಆಗಿದೆ. ಸೊ ಇದನ್ನ ಆಟೋ ಫಿಟ್ ಕಾಲಮ್ ವಿಡ್ತ್ ಅಪ್ಲೈ ಮಾಡೋದ್ರ ಮೂಲಕ ಇದನ್ನ ಸರಿ ಮಾಡ್ತಾ ಇದ್ದೀನಿ. ಆಲ್ಟ್ Ribbon H, O, cell, sheet 1 table, Social Science F2. ಸೋಷಿಯಲ್ ಸೈನ್ಸ್ ಇವಾಗ ಕಾಲಮ್ ಅಗಲ ಆದ್ಮೇಲೆ ಪ್ರಾಪರ್ ಆಗಿ ಡಿಸ್ಪ್ಲೇ ಆಗ್ತಾ ಇದೆ. Science G2, ಸೈನ್ಸ್, Maths H2, ಮ್ಯಾಥ್ಸ್, Total I2, Percentage J2, Maximum cropped K2. ಮ್ಯಾಕ್ಸಿಮಮ್ ಆಲ್ಸೋ ಕ್ರಾಫ್ಟ್ ಆಗಿದೆ. ಅದನ್ನು ಕೂಡ ಆಲ್ಟ್ Ribbon H, O, sheet 1 table, Maximum K2. ಸರಿ ಮಾಡಿದ್ದೀನಿ. Minimum cropped L2. ಮಿನಿಮಮ್ ಕೂಡ ಕ್ರಾಫ್ಟ್ ಆಗಿದೆ. Ribbon tabs H, O, sheet 1 Mac minimum L2, result M2. ಸೊ ಇವಾಗ ಈ ಎಲ್ಲದಕ್ಕೂ ಕೂಡ ಏನೇನು ಅಪ್ಲೈ ಆಗಿದೆ. ಇನ್ಸರ್ಟ್ F ಪ್ರೆಸ್ ಮಾಡಿದ್ರೆ Style normal thin surrounding border, thin vertical borders except outside Times New Roman 14.0 pt black on white bold align center vertical align middle. ಸೊ ಇದು ಟಾಪ್ ಲೈನ್. ಕೆಳಗಡೆ ಬಂದ್ರೆ SL NOAA 2. ಸೀರಿಯಲ್ ನಂಬರ್. ಇಲ್ಲಿಂದ ಏನಿದೆ ಇನ್ಸರ್ಟ್ F ಅನ್ನ ಡಬಲ್ ಟ್ಯಾಪ್ ಮಾಡೋದ್ರ ಮೂಲಕ ಫಾಂಟ್ ಅನ್ನ ಲೈನ್ ಬೈ ಲೈನ್ ಓದಿಸೋದಕ್ಕೋಸ್ಕರ ಅದನ್ನ ಬ್ರೌಸ್ ಮೋಡ್ಗೆ ತಗೋಬಹುದು. ಇನ್ಸರ್ಟ್ ಜೊತೆಗೆ F ಅನ್ನ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. No formatting style. ಬ್ರೌಸ್ ಮೋಡಿಗೆ ಬಂದಿದೆ. ಕಂಟ್ರೋಲ್ ಹೋಮ್. Style normal. ಸ್ಟೈಲ್ ನಾರ್ಮಲ್ ಇದೆ. Thin surrounding border. ಥಿನ್ ಸರೌಂಡಿಂಗ್ ಬಾರ್ಡರ್. Times New Roman. ಟೈಮ್ಸ್ ನ್ಯೂ ರೋಮನ್ ಫಾಂಟ್ 12.0 pt. 12 ಪಾಯಿಂಟ್ ಅಂದ್ರೆ 12 ಸೈಜ್ ಅಲ್ಲಿ ಫಾಂಟ್ ಇದೆ. Black on white. ಬ್ಲಾಕ್ ಆನ್ ವೈಟ್, ಬ್ಲಾಕ್ ಕಲರ್ ಅಲ್ಲಿ ಟೆಕ್ಸ್ಟ್ ಇದೆ. ವೈಟ್ ಬ್ಯಾಕ್ ಗ್ರೌಂಡ್. ಬೋಲ್ಡ್ ಆಗಿದೆ. Align center. ಅಲೈನ್ಮೆಂಟ್ ಸೆಂಟರ್ ಆಗಿದೆ. Vertical align middle. ವರ್ಟಿಕಲ್ ಅಲೈನ್ಮೆಂಟ್ ಕೂಡ ಮಿಡ್ಲ್ ಅಲ್ಲಿ ಇದೆ. ಇಷ್ಟು ಫಾರ್ಮ್ಯಾಟಿಂಗ್ ಆಪ್ಷನ್ಸ್ ಅನ್ನ ನಾವು ಅಪ್ಲೈ ಮಾಡಿದೀವಿ. kt.xlsx except. ಎಸ್ಕೇಪ್ ಪ್ರೆಸ್ ಮಾಡೋದ್ರ ಮೂಲಕ ಮತ್ತೆ ಆ ಬ್ರೌಸ್ ಮೋಡ್ ಇಂದ ಆಚೆ ಬಂದಿದ್ದೀನಿ. ಸೊ ಇವಾಗ ನಮ್ಮ ಫೋಕಸ್ ಡಾಕ್ಯುಮೆಂಟ್ ಅಲ್ಲಿ ಇದೆ. ಸೊ ಇಷ್ಟು ಫಾರ್ಮ್ಯಾಟಿಂಗ್ ಅನ್ನ ನಾವು ಅಪ್ಲೈ ಮಾಡಾದ್ಮೇಲೆ ನೆಕ್ಸ್ಟು ಈ ಒಂದು ಡೇಟಾ ಶೀಟ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಪ್ರಿಂಟ್ಗೆ ಕೊಡ್ಬೋದು ಅಥವಾ ಇದನ್ನ ಸೇವ್ ಆಸ್ PDF ಅಥವಾ ಇತ್ಯಾದಿ ಯಾವುದನ್ನಾದ್ರೂ ಒಂದಾಗಿ ಮಾಡಿ ಸೇವ್ ಮಾಡಿ ನಾವು ಬೇರೆಡೆ
ಪ್ರಿಂಟ್ಗೋಸ್ಕರ ತೆಗೆದುಕೊಂಡು ಹೋಗ್ಬೋದು ಅಥವಾ ಪ್ರಿಂಟರ್ ಕನೆಕ್ಷನ್ ಇದ್ರೆ ಇಲ್ಲೇ ಪ್ರಿಂಟ್ ಕೊಡ್ಬೋದು. ಇಷ್ಟು ಇವತ್ತಿನ ಟ್ಯುಟೋರಿಯಲ್ ನ ಅಂಶಗಳಾಗಿತ್ತು. ಈ ಎಲ್ಲಾ ಅಂಶಗಳು ಸ್ನೇಹಿತರೆಲ್ಲರ ಗಮನಕ್ಕೆ ಬಂದಿದೆ ಅಂತ ಭಾವಿಸುತ್ತಾ ಮುಂದಿನ ಒಂದು ಟ್ಯುಟೋರಿಯಲ್ ನ ನಿರೀಕ್ಷೆಯಲ್ಲಿ ಇರಿ ಅಂತ ನಿಮ್ಗೆಲ್ಲ ತಿಳಿಸುತ್ತಾ ಎಲ್ಲರಿಗೂ ಕೂಡ ಈ ಒಂದು ಟ್ಯುಟೋರಿಯಲ್ ಅನ್ನ ಆಲಿಸಿದ್ದಕ್ಕಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ ಕೆಟಿ ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. ಕೆಟಿ ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು. ಧನ್ಯವಾದಗಳು.